ಕನಕಪುರ ಸೋಮವಾರ ಲಿಂಗೈಕ್ಯರಾದ ತಾಲೂಕಿನ ಪ್ರಸಿದ್ಧ ಶ್ರೀ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿಯವರಿಗೆ ಸಂತಾಪ ಸೂಚಿಸುವ ಸಲುವಾಗಿ ಇಂದು ರಾಜ್ಯ ಸಚಿವರಾದ ಎಂ.ಬಿ. ಪಾಟೀಲ್ ಮತ್ತು ಕೇಂದ್ರ ಸಚಿವರಾದ ವಿ. ಸೋಮಣ್ಣನವರು ದೇಗುಲ ಮಠಕ್ಕೆ ಆಗಮಿಸಿ ಮುಮ್ಮಡಿ ನಿರ್ವಾಣ ಸ್ವಾಮಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಸೋಮವಾರ ಹಲವಾರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದರಿಂದ ಸ್ವಾಮೀಜಿಯವರ ದರ್ಶನ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಇಂದು ಸ್ವಾಮೀಜಿಯವರಿಗೆ ನಮನ ಸಲ್ಲಿಸುವ ಸಲುವಾಗಿ ಬಂದಿರುವುದಾಗಿ ಎಂ.ಬಿ. ಪಾಟೀಲ್ ತಿಳಿಸಿದರು. ದಿನಾಂಕ 3/7/2026 ಶುಕ್ರವಾರ ಮುಮ್ಮಡಿ ನಿರ್ವಾಣ ಸ್ವಾಮಿಯವರ ಸಂಸ್ಮರಣೋತ್ಸವ ಕಾರ್ಯಕ್ರಮ ನೆರವೇರಲಿದ್ದು, ಸ್ವಾಮೀಜಿಯವರ ಭಾವಚಿತ್ರ ಬಿಡುಗಡೆ ಮಾಡಿದರು. ಸಂಸದರಾದ ವಿ. ಸೋಮಣ್ಣ ಮಾತನಾಡಿ, ಮಠದ ಲಕ್ಷಾಂತರ ಸದ್ಭಕ್ತರು ಮತ್ತು ಎಲ್ಲ ಪಕ್ಷಗಳ ಮುಖಂಡರುಗಳು, ವಿದ್ಯಾರ್ಥಿಗಳು ಸೇರಿ ಸ್ವಾಮೀಜಿಯವರ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ನಡೆಸಲಾಗುವುದು ಎಂದು ತಿಳಿಸಿದರು. ಒಂದು ಪೂರ್ವಭಾವಿ ಸಭೆ ಅಂದರೆ ಈಗ ಆಲ್ರೆಡಿ 3ನೇ ತಾರೀಕು ಒಂದು ಅವರ ಸಂಸ್ಮರಣೋತ್ಸವದ ದಿವಸವನ್ನು ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಅದರ ಕೇಂದ್ರ ಸಚಿವರಾದ ಸೋಮಣ್ಣವರು ಅಂದರೆ ಇಲ್ಲಿ ಹಿರಿಯ ವಿದ್ಯಾರ್ಥಿಯವರು, ಈ ಮಠದಲ್ಲೇ ಓದೋರು, ಅವರು ಏರ್ಪಡಿಸಿದ ಸಭೆಗೆ ಎಂ.ಬಿ. ಪಾಟೀಲ್ ಸಾಹೇಬರು ನಿನ್ನೆ ಬರಬೇಕಾಗಿತ್ತು. ಆದರೆ ಇವತ್ತು ಬಿಡುವು ಮಾಡಿಕೊಂಡು ಅವತ್ತೇ ಬರಬೇಕಾಗಿದ್ದ ಕಾರಣಾಂತರದಿಂದ ಇವತ್ತು ಬಂದರು. ಒಂದು ಕೋಇನ್ಸಿಡೆನ್ಸ್, ನಮಗೆ ನಮ್ಮ ಮಠದ ಅದೃಷ್ಟ, ಇವತ್ತು ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು ಎಂ.ಬಿ. ಪಾಟೀಲ್ ಸಾಹೇಬ್ ಇಬ್ಬರು ಇದ್ದಾರೆ. ಇಬ್ಬರಿಗೂ ಮಠದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಮಾಜಿ ಉಪಮಹಾಪೌರರಾದ ಪುಟ್ಟರಾಜ್ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಎಲ್ಲ ಹಿರಿಯ ಇಲ್ಲಿನ ವಿದ್ಯಾರ್ಥಿಗಳಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಪೂಜ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ನಮಗೆ ಸ್ವಾಗತ ಭಾಷಣ ಅಷ್ಟು ಮಾಡಕ್ ಬರಲ್ಲ, ಸಡನ್ ಆಗಿ ಸ್ವಾಮೀಜಿ ಅವರು ನೀವು ಮಾಡೋದಂದ್ರೆ ನಾನು ಬೈದೆ ಅಂದ್ರೆ ಬೈಯದಂತ ನೇರವಾಗಿ ನಾವು ಮಾತಾಡ್ತೀವಿ. ಈ ಮಠ ಯಾಕೆಂದ್ರೆ ನಮ್ಮ ತಂದೆಯವ್ರು ಓದಿರ್ಬೋದು, ನಮ್ಮ ಚಿಕ್ಕಪ್ಪ, ನಮ್ಮ ಮಾವಂದಿರು ಓದಿರೋದು, ನಮ್ಮ ತಾತಂದಿರು ಕಟ್ಟಿರೋ ಮಠ ಇದು. ಅದಕ್ಕೆ ನಮಗೆ ಬೈಯಕ್ಕೆ ರೈಟ್ಸ್ ಖಂಡಿತವಾಗಿದೆ. ಇವತ್ತು ನಾನು ಮೊನ್ನೆನೂ ಸೂರ್ಯವ್ರ ಮೀಟಿಂಗ್ ಕರೆದಾಗ ಒಂದು ಮಾತು ಹೇಳಿದೆ, ಇವತ್ತು ದೇಗುಲ ಮಠ ಇಲ್ಲ ಅಂದಿದ್ರೆ ನಾವೆಲ್ಲರೂ ಕೂಡ ಇಲ್ಲೇ ಎಲ್ಲೋ ಕಾಡಲ್ಲಿ ಮೇಕೆನೋ ಕುರಿನೋ ಮೇಯಿಸ್ಕೊಂಡು ಇರಬೇಕಾಗಿತ್ತು. ಇವತ್ತು ಆ ಕಾಲದಲ್ಲಿ ನಮ್ಮ ತಂದೆಯವರು ಎಜುಕೇಟೆಡ್ ಆದಕ್ಕೆ ನಾವು ಇವತ್ತು ಬೆಂಗಳೂರಿಂದ ಬಂದು ಮೈಕ್ ಹಿಡ್ಕೊಂಡು ಶಕ್ತಿ ಕೊಟ್ಟಿರೋದು ಈ ದೇಗುಲ ಮಠ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗತ್ತೆ. ಅಂತ ಮಠ ಇದು. ಯಾವುದೇ ಜಾತಿ ಧರ್ಮ ಯಾವುದು ನೋಡ್ದಿರ ನಮ್ಮ ಮಠಗಳು ಇವತ್ತು ಎಜುಕೇಶನ್ ಕೊಟ್ಟಿರೋದಕ್ಕೆ ಯಾವ ಸರ್ಕಾರ ಕೂಡ ಮಾಡ್ತಿರೋ ಕೆಲಸ ನಮ್ಮ ಮಠಗಳು ಮಾಡ್ತಾ ಇದೆ. ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಕೂಡ ಈಗ ಬಸವನಾಡಿಂದ ಬಂದಿದ್ದಾರೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು. ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಶೊಲ್ಲಾಪುರ ಇರ್ಬೋದು, ನಮ್ಮ ಮಠಗಳು ಇಲ್ದಿರೋ ಹೋಗಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಇಷ್ಟು ಸಾಕ್ಷರತೆಗೆ ಇರ್ತಾ ಇರಲಿಲ್ಲ, ಎಲ್ಲರೂ ಅನಕ್ಷತ್ರರಾಗಿ ಇರ್ತಾ ಇದ್ರು. ಅದಕ್ಕೆ ನಮಗೆ ವೀರಶೈವ ಲಿಂಗಾಯತ ಮಠಗಳಂದ್ರೆ ಹೇಳಕ್ಕೆ ನಿಜವಾಗ್ಲೂ ನಾವು ಈ ಪರಂಪರೆಯಲ್ಲಿ ಇದೀವಿ ಅನ್ನೋದಕ್ಕೆ ನಮ್ಗೆ ಒಂಥರ ಹೆಮ್ಮೆ. ಆದ್ರಿಂದ ಸ್ವಲ್ಪ ನೇರವಾಗಿ ನಾವು ಮಾತಾಡ್ತೀವಿ. ಏನಕ್ಕಪ್ಪ ಮಾತಾಡ್ತೀವಿ ಅಂದ್ರೆ ಮೊನ್ನೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಇನ್ವಿಟೇಷನ್ ಬೇಡ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ ಸ್ವಾಗತ ಮತ್ತು ಎಲ್ಲರಿಗೂ ಸುಸ್ವಾಗತ ಬಯಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮೂಲಭೂತ ಅಭಿವೃದ್ಧಿಯ ಸಚಿವರಾದಂತಹ ಮಠದ ಸದ್ಭಕ್ತರು, ಹಿರಿಯರು, ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀಯುತ ಎಂ.ಬಿ. ಪಾಟೀಲ್ ಸರ್ ಅವರು ಶ್ರದ್ಧಾಂಜಲಿ ನುಡಿಗಳಾಡಬೇಕು ಅಂತೇಳಿ ಅವರಲ್ಲಿ ಭಕ್ತಿಪೂರ್ವಕ ಕೋರ್ತಾ ಇದ್ದೀನಿ. ದಿನಾಂಕ 3/7/2026 ಈ ಭಾಗದ ಆರಾಧ್ಯ ದೇವರನ್ಸ್ಕೊಂಡಂಥ ಲಿಂಗೈಕ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದು ಅವರ ಒಂದು ಸೇವೆ, ಮಾರ್ಗದರ್ಶನ, ಆಶೀರ್ವಾದ ಈ ಭಾಗದ ಜನತೆಗೆ ಮಾಡಿದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡುವಂಥ ಒಂದು
ಕಾರ್ಯಕ್ರಮ ಕೇಂದ್ರ ಸಚಿವರು ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಶ್ರೀ ವಿ ಸೋಮಣ್ಣ ಸಾಹೇಬರು ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇವತ್ತು ನಾನು ಶುಕ್ರವಾರನೇ ಇಲ್ಲಿ ಬರಬೇಕಾಗಿತ್ತು. ಲಿಂಗೈಕ್ಯ ಆಗಿದ್ದಂಥ ಸಂದರ್ಭದಲ್ಲಿ ನಾನು ವಿಜಯಪುರದಲ್ಲಿದ್ದೆ. ಅಲ್ಲಿ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ನಿನ್ನೆ ಬರಬೇಕಾಗಿತ್ತು. ಪೂಜ್ಯ ಶ್ರೀಗಳು ನಾನು ಇರೋದಿಲ್ಲ, ಇವತ್ತು ರವಿವಾರ ಬಂದರೆ ಒಳ್ಳೆಯದಾಗ್ತದೆ, ಕೇಂದ್ರ ಸಚಿವರು ಕೂಡ ಆಗಮಿಸ್ತಿದ್ದಾರೆ ಅನ್ನೋ ಒಂದು ಮಾತನ್ನು ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರಿಗೂ ಹಿರಿಯರು, ಸಮಾಜದ ಓರ್ವ ಹಿರಿಯ ನಾಯಕರು ಮತ್ತು ಕೇಂದ್ರದ ರೈಲ್ವೆ ಸಚಿವರು ಆತ್ಮೀಯರಾದಂಥ ಶ್ರೀ ವಿ ಸೋಮಣ್ಣವರೇ, ಸಮಾಜದ ಇನ್ನೋರ್ವ ಹಿರಿಯ ನಾಯಕರು ಆತ್ಮೀಯರಾದಂಥ ಶ್ರೀ ಮಲ್ಲಿಕಾರ್ಜುನವರೇ, ಮಾಜಿ ಉಪಮೇಯರು, ಸಮಾಜದ ಹಿರಿಯರಾದಂಥ ಶ್ರೀ ಪುಟ್ಟರಾಜವರ ಸೇರಿದಂತೆ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರರೇ, ಯುವಕ ಮಿತ್ರರೇ, ಈಗಾಗಲೇ ಹಿರಿಯರಾದಂಥ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬರು ಇವತ್ತು ದಿವಸ ಹೇಳ್ತಾ ಇದ್ದರು, ಈ ಭಾಗದಲ್ಲಿ ಬಹುಶಃ ಈ ಮಠ ಇದ್ದಿದ್ರೆ ಇವತ್ತು ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಇನ್ನಿತರ ಭಾಗದ ಜನರಿಗೂ ಕೂಡ ಇವತ್ತು ದಿವಸ ಶಿಕ್ಷಣ, ಮಾರ್ಗದರ್ಶನ, ಆಶೀರ್ವಾದ ಸಿಗ್ತಾ ಇರಲಿಲ್ಲ ಅಂಥೇಳಿ. ನಮ್ಮ ಮಲ್ಲಿಕಾರ್ಜುನವರು ಹೇಳಿದಾಗೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ, ನಮ್ಮ ಮಠಗಳ ಮತ್ತು ಹಿರಿಯರ ಕೊಡುಗೆ ಇವತ್ತು ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವ ಮೂಲಕ ಇವತ್ತು ವಿದ್ಯೆ, ಆಶ್ರಯ ಮತ್ತು ಅನ್ನವನ್ನು ಕೊಡುವ ಮೂಲಕ ದೇಶದಲ್ಲೇ ಒಂದು, ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದಂಥ ಪರಂಪರೆಯನ್ನು ಹುಟ್ಟಾಕಿದಂಥವ್ರು. ಇವತ್ತು ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ, ಹಿಂದೆ ಡಾಕ್ಟರ್ ಫಗ್ಗೋಳ ಕಟ್ಟಿಯವರು ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಮಾಡಿದ್ದು, ಲಿಂಗೈಕ್ಯ ಬಂತನಾಳ ಶಿವಯೋಗಿಗಳು ಅದನ್ನು ಪೋಷಣೆ ಮಾಡಿದವರು ತಾವು. ನನ್ನ ತಂದೆಯವರಂಥ ದಿವಂಗತ ಬಿ ಎಂ ಪಾಟೀಲರು ಅಲ್ಲಿ ವೈದ್ಯಕೀಯ ಶಿಕ್ಷಣ, ಆಸ್ಪತ್ರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಮೂಲಕ ಇವತ್ತು ಅದನ್ನು ಒಂದು ಹೆಮ್ಮರವಾಗಿ ಇವತ್ತು ಬೆಳೆಸಿರುವಂಥದ್ದು. ಅದೇ ರೀತಿ KLE ಸಂಸ್ಥೆ ಸಪ್ತಋಷಿಗಳು ಇವತ್ತು ಸಹ ನನ್ನ ಅಜ್ಜನಾದಂಥ ಸಸ್ಯಂಗಿ ಲಿಂಗರಾಜರು ಒಳಗೊಂಡು ಎಲ್ಲರೂ ಕೂಡ ಅಲ್ಲಿ ಇವತ್ತು ಸಹ KLE ಸಂಸ್ಥೆಯಲ್ಲಿ ಇವತ್ತು ಸಹ ಈ ನಮ್ಮ ಸಮಾಜದ ಅತ್ಯಂತ ದೊಡ್ಡದಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಅದರಲ್ಲಿ ವಿಶೇಷವಾಗಿ ಪ್ರಭಾಕರ್ ಕೋರೆಯವರು ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ ಇವತ್ತು ಸಹ ಒಂದು ದೊಡ್ಡ ವಿದ್ಯಾಸಂಸ್ಥೆ ಆಗಿದೆ. HKE ಸೊಸೈಟಿ ಇರ್ಬೋದು, ಬಾಗಲಕೋಟೆಯಲ್ಲಿ BVV ಸಂಘ ಇರ್ಬೋದು, ಈ ಎಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಭಾಳ ಜನಕ್ಕೆ ಇವತ್ತು ಸಹ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಒಂದು ಪ್ರೋತ್ಸಾಹ, ಅವರ ಒಂದು ಕೆಲಸ ಕಾರ್ಯಗಳು, ಸರ್ಕಾರಿ ಕಾಲೇಜುಗಳು ಎಲ್ಲನೂ ಕೂಡ ಮಾಡೋದ್ರ ಜೊತೆಗೆ ಮಹಾರಾಜರು ಇವತ್ತು ಸಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಆದರೆ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆ ಯಾವುದೋ ಒಂದು ಪ್ಯಾಟರ್ನಾಲಜಿ ನಮಗೆ ಇರಲಿಲ್ಲ ಇವತ್ತಿನ ದಿವಸ. ಹೀಗಾಗಿ 1904 ಮತ್ತು 5 ಅಂದು ಪ್ರಪ್ರಥಮ ಏನು ವೀರಶೈವ ಮಹಾ ಅಧಿವೇಶನ ಆಯಿತು, ವೀರಶೈವ ಮಹಾಸಭೆ ಅಧಿವೇಶನ ಆಯಿತು 4 ಮತ್ತು 5. ನಮ್ಮ ಆರ್ಜಿನವರು ಅಂತ ಸಸ್ಯಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಫಸ್ಟ್ 1904ರಲ್ಲಿ. 4 ಮತ್ತು 5ನೇ 2 ಮಹಾಧಿವೇಶನಕ್ಕೆ ಅವರೇ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ ಭಾಳ ಮೇಧಾವಿ ಅನ್ನಿಸ್ಕೊಂಡವರು ನಮ್ಮ ಅಲ್ಟಾಳ್ ರುದ್ರಗೌಡರು. ಅಂದು ಸಸ್ಯಂಗಿ ಲಿಂಗರಾಜರು ಮತ್ತು ಅಲ್ಟಾಳ್ ರುದ್ರಗೌಡರು ಒಂದು ಕರೆಯನ್ನು ಕೊಡ್ತಾರೆ, ಸೋಮಣ್ಣ ಸಾಹೇಬರು ಕೂಡ ಹೊಸದಾಗಿರ್ಬೋದು. 4 ಮತ್ತು 5ನೇ ಮಹಾಧಿವೇಶನದಲ್ಲೇ ಇವತ್ತು ಕರೆ ಕೊಡ್ತಾರೆ, ಎಲ್ಲ ಕಡೆ ಇವತ್ತು ಸಹ ಲಿಂಗಾಯತರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ. 1904ರಲ್ಲಿ ಮತ್ತು 5ರಲ್ಲಿ ಪ್ರಥಮ ಮಹಾಧಿವೇಶನ, 2ನೇ ಮಹಾಧಿವೇಶನದಲ್ಲಿ ಅವರ ಒಂದು ಕರೆಗನುಗುಣವಾಗಿ ಇವತ್ತು ಸಹ BLD ಸಂಸ್ಥೆ, KLE ಸಂಸ್ಥೆ, BVV
1910, 12, 8, 12ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಬರೀ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ, ಪ್ರತಿಯೊಂದು ಊರಾಗೂ ಕೂಡ ಒಂದು ಶಾಲೆ, ಕಾಲೇಜು, ಸಣ್ಣ ಸಣ್ಣ ಇವತ್ತು ಸಾವಿರಾರು ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದ್ದು ಅವರ ಒಂದು ಕರೆ ಕೊಟ್ಟದ್ದಕ್ಕೆ. ಮಹಾಧಿವೇಶನದಲ್ಲಿ ಸಸ್ಯಲಿಂಗಾಜರು ಮತ್ತು ಅಲ್ಟಾಗುರು ಕರೆ ಕೊಟ್ಟಿದ್ದರಿಂದ ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆದವು. ಇವತ್ತು ಅವು ಕೇವಲ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಅಲ್ಲ, ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ಇವತ್ತೊಂದು ದಿವಸ ಶಿಕ್ಷಣ ಕೊಡ್ತಾ ಇದ್ದಾವೆ. ಈ ಭಾಗದಲ್ಲಿ ಇವತ್ತೊಂದು ದಿವಸ ನಾವು ನೋಡಿದಾಗ ಅತ್ಯಂತ ದೊಡ್ಡದಾದಂಥದ್ದು ಶ್ರೀಲಿಂಗ ಮಠ. ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಇವತ್ತು ಬಹುಶಃ ಈ ದೇಶದ, ಪ್ರಪಂಚದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಇವತ್ತು ಬಡ ಮಕ್ಕಳಿಗೆ ಜಾತ್ಯತೀತವಾಗಿ ಇವತ್ತು ಅಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಅನ್ನವನ್ನು ಕೊಟ್ಟು ಇವತ್ತು ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದಂಥವ್ರು. ಹೀಗೆ ಒಂದು ದೊಡ್ಡದಾದಂಥ, ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಹೀಗೆ ಒಂದು ದೊಡ್ಡದಾದಂಥ ಒಂದು ಇತಿಹಾಸ, ಸಂಸ್ಕೃತಿ ಇವತ್ತು ನಮ್ಮ ಮಠಗಳಿಗಿದೆ, ನಮ್ಮ ಹಿರಿಯರಿಗಿದೆ. ಅವರ ಕೊಡುಗೆಯನ್ನು ಕೂಡ ನಾವು ಇವತ್ತು ಸಹ ಸ್ಮರಣೆ ಮಾಡಬೇಕಾಗ್ತದೆ ಅನ್ನೋದನ್ನು ಹೇಳಿ, ಇವತ್ತು ನನಗೆ ಭಾಳಷ್ಟು ಜನ, ನಾನು ಹಿಂದೆ ಒಂದು ಸಲ ಅವ್ರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಡಿ ಸಿದ್ಧಲಿಂಗೇಶ್ವರ ಪ್ರಶಸ್ತಿಯನ್ನು ನನಗೆ ಹೇಳ್ತಿದ್ರು ಸ್ವಾಮೀಜಿಯವರು. ಭಾಳಷ್ಟು ಸ್ವಾಮೀಜಿಯವರು ಬಂದಾಗ ನಾವು ಅವ್ರಿಗೆ ದೇಣಿಗೆಯನ್ನು ಕೊಡ್ತೀವಿ. ಆದರೆ ಸ್ವಾಮೀಜಿಯವರು ಇವತ್ತು ಸಹ ಉಳಿದ ಮಠಗಳಿಗೆ ಇವತ್ತು ಸಹ ಕೊಡ್ತಿದ್ರು. ಬಂದಾಗ ಯಾರು ಬಂದವ್ರಿಗೆ ಮಠವನ್ನು ಕೊಟ್ಟರು. ಒಂದು ಉದಾಹರಣೆ ಕೂಡ ಕೊಟ್ಟರು ಒಬ್ಬರ ರಾಜಕೀಯ ನಾಯಕರಿಗೆ. ಇವತ್ತು ಅವರು ಚುನಾವಣೆ ಬಂದಾಗ ತಗೊಳಪ್ಪ ನೀನು ಅಂತ ರೊಕ್ಕ ಕೊಟ್ಟರು ಅಂತ ಹೇಳಿ. ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅದು. ಹೀಗಾಗಿ ಭಾಳ ಒಂದು ದೊಡ್ಡ ಹೃದಯ ಇದ್ಕೊಂತ, ಹೃದಯ ವಿಶಾಲತೆ ಅಂತೇನಿದೆ ಮುಮ್ಮಡಿ ನಮ್ಮ ಸ್ವಾಮೀಜಿಯವರಿಗೆ ಇವತ್ತು ಸಹ ನಿರ್ವಾಣ ಸ್ವಾಮೀಜಿಯವರಿಗೆ ಹೊಂದಿದ್ರು ಅನ್ನೋ ಮಾತನ್ನು ಸಂದರ್ಭ ಹೇಳಿ, ಇವತ್ತು ನಾನು ಬಂದು ನಾನು ಬರೋದು ವಿಜಯಪುರ ಅಂದಮೇಲೆ ನಮ್ಮ ಬಸವ ಜನ್ಮಭೂಮಿ, ಬಸವಣ್ಣವರು ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ, ಅವರು ಕರ್ಮಭೂಮಿ ಇವತ್ತು ಸಹ ಅನುಭವ ಮಂಟಪವನ್ನು ಕಟ್ಟಿದ್ದು. ಅಲ್ಲಿಂದ ಇಲ್ಲಿಗೆ ಬಂದು ಅವರಿಗೆ ನಾವು ಇವತ್ತು ಸಹ ನನ್ನ ನಮನಗಳನ್ನ ಮತ್ತು ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ಮೂಲಕ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಒಂದು ಭಾಗ್ಯ ನನಗೂ ಕೂಡ ಇವತ್ತು ಸಿಕ್ಕಿದೆ ಅಂತ ಹೇಳಿ, ಇವತ್ತು ಅವರನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕಾಗಿದೆ. ಈ ಮಠದ ಇತಿಹಾಸ ಇವತ್ತು ಸಹ ಭಾಳ ಪುರಾತನವಾಗಿದ್ದು, ಇವತ್ತು ಹಳೆ ಮಠ ಸೋಮಣ್ಣ ಸಾಹೇಬರು ತೋರಿಸ್ತಾ ಇದ್ದಾರೆ. ಹಳೆ ಮಠ ಆ ಕಡೆ, ಇವತ್ತು ಸಹ ಈ ಕಡೆ. ಇವತ್ತು ಅರ್ಕಾವತಿ ನದಿಯಲ್ಲಿ ಹರಿದು ಈ ಭಾಗದಲ್ಲಿ ಬಹಳ ದೊಡ್ಡ ಬರ್ತನೆ. ಸ್ವತಃ ಸೋಮಣ್ಣ ಸಾಹೇಬರು ಕೂಡ ಇಲ್ಲೇ ಕಲ್ತಿರುವಂಥದ್ದು, ಮಲ್ಲಿಕಾರ್ಜುನವರ ತಂದೆ ಕಾಕಂದ್ರು ಕೂಡ ಇಲ್ಲೇ ಕಲ್ತಿದ್ದು. ಹೀಗೆ ಲಕ್ಷಾಂತರ ಜನ ಇಲ್ಲಿ ಇವತ್ತು ಸಹ ಈ ಮಠದ ಆಶ್ರಯದಲ್ಲಿ ಬೆಳೆದಿರುವಂಥದ್ದು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಈ ಮಠ ಇನ್ನೂ ಹೆಚ್ಚಿಗೆ ಬೆಳೀಲಿ, ಬೆಳೆದು ಇವತ್ತು ಸಹ ಇನ್ನೂ ಲಕ್ಷಾಂತರ ಮಕ್ಕಳಿಗೆ, ಜನರಿಗೆ ಈ ಮಠದ ಒಂದು ಆಶೀರ್ವಾದ ಸಿಕ್ಕಲಿ, ಸಹಾಯ ಸಹಕಾರ ಸಿಕ್ಕಲಿ ಅಂತೇಳಿ ಆಶಿಸಿ, ಇವತ್ತು ನಾನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತು ಸಹ ಏನು ಸೋಮಣ್ಣ ಸಾಹೇಬರು ಹೇಳ್ತಾರೆ, ಪೂಜ್ಯ ಗುರುಗಳು ಹೇಳ್ತಾರೆ, ಮಲ್ಲಿಕಾರ್ಜುನ ಪುಟ್ಟರಾಜು ಹೇಳ್ತಾರೆ, ನನ್ನ ಕೈಲಿಂದ ಕೂಡ ನಾನು ಒಂದು ಅಳಿಲು ಸೇವೆಯನ್ನು ಈ ಮಠದ ಸಲುವಾಗಿ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೀನಿ ಅನ್ನೋ ಒಂದು ಪ್ರಾಮಾಣಿಕ ಮಾತನ್ನು ಹೇಳಿ, ಭಾಳ ಇವತ್ತು ಸಹ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ಬಂದು ಈ ಒಂದು ಲಿಂಗೈಕ್ಯ ನಿರ್ವಾಣ ಪೂಜ್ಯರ ಒಂದು ಮುಮ್ಮಡಿ ನಿರ್ವಾಣ ಪೂಜ್ಯರ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇಲ್ಲಿ ಅವರಿಗೆ ನಾನು ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮತ್ವಿ. ಅದನ್ನು ಶರಣಾರ್ಥಿಗಳು. ಮೂಲಭೂತ ಅಭಿವೃದ್ಧಿಯ ಸಚಿವರಾದಂತಹ ಮಠದ ಸದ್ಭಕ್ತರು, ಹಿರಿಯರು, ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀಯುತ ಎಂ ಬಿ ಪಾಟೀಲ್ ಸರ್ ಅವರು ಶ್ರದ್ಧಾಂಜಲಿ ನುಡಿಗಳಾಡಬೇಕು ಅಂತೇಳಿ ಅವರಲ್ಲಿ ಭಕ್ತಿ ಪೂರ್ವಕ ಕೋರ್ತಾ ಇದ್ದೀನಿ. ದಿನಾಂಕ 3/7/2026 ಈ ಭಾಗದ ಆರಾಧ್ಯ ದೇವರನಿಸ್ಕೊಂಡಂಥ ಲಿಂಗೈಕ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದು, ಅವರ ಒಂದು ಸೇವೆ
ಮಾರ್ಗದರ್ಶನ, ಆಶೀರ್ವಾದ ಈ ಭಾಗದ ಜನತೆಗೆ ಮಾಡಿದ್ದನ್ನು ನಾವೆಲ್ಲರೂ ಸ್ಮರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೇಂದ್ರ ಸಚಿವರು, ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ಶ್ರೀ ವಿ ಸೋಮಣ್ಣ ಸಾಹೇಬರು ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇವತ್ತು ನಾನು ಶುಕ್ರವಾರನೇ ಇಲ್ಲಿ ಬರಬೇಕಾಗಿತ್ತು. ಲಿಂಗೈಕ್ಯ ಆಗಿದ್ದಂಥ ಸಂದರ್ಭದಲ್ಲಿ ನಾನು ವಿಜಯಪುರದಲ್ಲಿದ್ದೆ. ಅಲ್ಲಿ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ನಿನ್ನೆ ಬರಬೇಕಾಗಿತ್ತು. ಪೂಜ್ಯ ಶ್ರೀಗಳು ನಾನು ಇರೋದಿಲ್ಲ, ಇವತ್ತು ರವಿವಾರ ಬಂದರೆ ಒಳ್ಳೆಯದಾಗ್ತದೆ, ಕೇಂದ್ರ ಸಚಿವರು ಕೂಡ ಆಗಮಿಸ್ತಿದ್ದಾರೆ ಅನ್ನೋ ಒಂದು ಮಾತನ್ನು ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರಿಗೂ ಹಿರಿಯರು, ಸಮಾಜದ ಓರ್ವ ಹಿರಿಯ ನಾಯಕರು ಮತ್ತು ಕೇಂದ್ರದ ರೈಲ್ವೆ ಸಚಿವರು ಆತ್ಮೀಯರಾದಂಥ ಶ್ರೀ ವಿ ಸೋಮಣ್ಣವರೇ, ಸಮಾಜದ ಇನ್ನೋರ್ವ ಹಿರಿಯ ನಾಯಕರು ಆತ್ಮೀಯರಾದಂಥ ಶ್ರೀ ಮಲ್ಲಿಕಾರ್ಜುನವರೇ, ಮಾಜಿ ಉಪಮೇಯರು, ಸಮಾಜದ ಹಿರಿಯರಾದಂಥ ಶ್ರೀ ಪುಟ್ಟರಾಜವರ ಸೇರಿದಂತೆ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರರೇ, ಯುವಕ ಮಿತ್ರರೇ, ಈಗಾಗಲೇ ಹಿರಿಯರಾದಂಥ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬರು ಇವತ್ತು ದಿವಸ ಹೇಳ್ತಾ ಇದ್ದರು, ಈ ಭಾಗದಲ್ಲಿ ಬಹುಶಃ ಈ ಮಠ ಇದ್ದಿದ್ರೆ ಇವತ್ತು ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಇನ್ನಿತರ ಭಾಗದ ಜನರಿಗೂ ಕೂಡ ಇವತ್ತು ದಿವಸ ಶಿಕ್ಷಣ, ಮಾರ್ಗದರ್ಶನ, ಆಶೀರ್ವಾದ ಸಿಗ್ತಾ ಇರಲಿಲ್ಲ ಅಂಥೇಳಿ. ನಮ್ಮ ಮಲ್ಲಿಕಾರ್ಜುನವರು ಹೇಳಿದಾಗೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ, ನಮ್ಮ ಮಠಗಳ ಮತ್ತು ಹಿರಿಯರ ಕೊಡುಗೆ ಇವತ್ತು ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವ ಮೂಲಕ ಇವತ್ತು ವಿದ್ಯೆ, ಆಶ್ರಯ ಮತ್ತು ಅನ್ನವನ್ನು ಕೊಡುವ ಮೂಲಕ ದೇಶದಲ್ಲೇ ಒಂದು, ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದಂಥ ಪರಂಪರೆಯನ್ನು ಹುಟ್ಟಾಕಿದಂಥವ್ರು. ಇವತ್ತು ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ, ಹಿಂದೆ ಡಾಕ್ಟರ್ ಫಗ್ಗೋಳ ಕಟ್ಟಿಯವರು ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಮಾಡಿದ್ದು, ಲಿಂಗೈಕ್ಯ ಬಂತನಾಳ ಶಿವಯೋಗಿಗಳು ಅದನ್ನು ಪೋಷಣೆ ಮಾಡಿದವರು ತಾವು. ನನ್ನ ತಂದೆಯವರಂಥ ದಿವಂಗತ ಬಿ ಎಂ ಪಾಟೀಲರು ಅಲ್ಲಿ ವೈದ್ಯಕೀಯ ಶಿಕ್ಷಣ, ಆಸ್ಪತ್ರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಮೂಲಕ ಇವತ್ತು ಅದನ್ನು ಒಂದು ಹೆಮ್ಮರವಾಗಿ ಇವತ್ತು ಬೆಳೆಸಿರುವಂಥದ್ದು. ಅದೇ ರೀತಿ KLE ಸಂಸ್ಥೆ ಸಪ್ತಋಷಿಗಳು ಇವತ್ತು ಸಹ ನನ್ನ ಅಜ್ಜನಾದಂಥ ಸಸ್ಯಂಗಿ ಲಿಂಗರಾಜರು ಒಳಗೊಂಡು ಎಲ್ಲರೂ ಕೂಡ ಅಲ್ಲಿ ಇವತ್ತು ಸಹ KLE ಸಂಸ್ಥೆಯಲ್ಲಿ ಇವತ್ತು ಸಹ ಈ ನಮ್ಮ ಸಮಾಜದ ಅತ್ಯಂತ ದೊಡ್ಡದಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು, ಅದರಲ್ಲಿ ವಿಶೇಷವಾಗಿ ಪ್ರಭಾಕರ್ ಕೋರೆಯವರು ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿ ಇವತ್ತು ಸಹ ಒಂದು ದೊಡ್ಡ ವಿದ್ಯಾಸಂಸ್ಥೆ ಆಗಿದೆ. HKE ಸೊಸೈಟಿ ಇರ್ಬೋದು, ಬಾಗಲಕೋಟೆಯಲ್ಲಿ BVV ಸಂಘ ಇರ್ಬೋದು, ಈ ಎಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಭಾಳ ಜನಕ್ಕೆ ಇವತ್ತು ಸಹ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಒಂದು ಪ್ರೋತ್ಸಾಹ, ಅವರ ಒಂದು ಕೆಲಸ ಕಾರ್ಯಗಳು, ಸರ್ಕಾರಿ ಕಾಲೇಜುಗಳು ಎಲ್ಲನೂ ಕೂಡ ಮಾಡೋಕ್ಕೆ ಮಹಾರಾಜರು ಇವತ್ತು ಸಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಆದರೆ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ಯಾಟರ್ನಾಲಜಿ ನಮಗೆ ಇರಲಿಲ್ಲ ಅವತ್ತಿನ ದಿವಸ. ಹೀಗಾಗಿ 1904 ಮತ್ತು 5 ಅಂದು ಪ್ರಪ್ರಥಮ ಏನು ವೀರಶೈವ ಮಹಾ ಅಧಿವೇಶನ ಆಯಿತು, ವೀರಶೈವ ಮಹಾಸಭೆ ಅಧಿವೇಶನ ಆಯಿತು. 4 ಮತ್ತು 5 ನಮ್ಮ ಆರ್ಜಿನವರು ಅಂತ ಸಸ್ಯಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಫಸ್ಟ್ 1904ರಲ್ಲಿ. 4 ಮತ್ತು 5ನೇ 2 ಮಹಾಧಿವೇಶನಕ್ಕೆ ಅವರೇ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ ಭಾಳ ಮೇಧಾವಿ ಅನ್ನಿಸ್ಕೊಂಡವರು ನಮ್ಮ ಅಲ್ಟಾಳ್ ರುದ್ರಗೌಡರು. ಅಂದು ಸಸ್ಯಂಗಿ ಲಿಂಗರಾಜರು ಮತ್ತು ಅಲ್ಟಾಳ್ ರುದ್ರಗೌಡರು ಒಂದು ಕರೆಯನ್ನು ಕೊಡ್ತಾರೆ, ಸೋಮಣ್ಣ ಸಾಹೇಬರು ಕೂಡ ಹೊಸದಾಗಿರ್ಬೋದು.
4 ಮತ್ತು 5ನೇ ಮಹಾದೇಶದಲ್ಲಿ ಇವತ್ತು ದಿವಸ ಕರೆ ಕೊಡ್ತಾರೆ. ಎಲ್ಲ ಕಡೆ ಇವತ್ತು ದಿವಸ ಲಿಂಗಾಯತರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ 1904ರಲ್ಲಿ ಮತ್ತು 5ರಲ್ಲಿ ಪ್ರಥಮ ಮಹಾಧಿವೇಶನ, 2ನೇ ಮಹಾಧಿವೇಶನದಲ್ಲಿ ಅವರ ಒಂದು ಕರೆಗನುಗುಣವಾಗಿ ಇವತ್ತು ದಿವಸ BLD ಸಂಸ್ಥೆ, KLE ಸಂಸ್ಥೆ, BVB 1910, 12, 8, 12ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಬರೀ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ, ಪ್ರತಿಯೊಂದು ಊರಾಗೂ ಕೂಡ ಒಂದು ಶಾಲೆ, ಕಾಲೇಜು, ಸಣ್ಣ ಸಣ್ಣ ಇವತ್ತು ಸಾವಿರಾರು ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದ್ದು ಅವರು ಒಂದು ಕರೆ ಕೊಟ್ಟದ್ದಕ್ಕೆ ಮಹಾಧಿವೇಶನದಲ್ಲಿ ಸಸ್ಯಲಿಂಗಾಯತರು ಮತ್ತು ಅಲ್ಟಾಗರು ಕರೆ ಕೊಟ್ಟಿದ್ರಿಂದ ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆದವು. ಇವತ್ತು ಅವು ಕೇವಲ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಅಲ್ಲ, ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ಇವತ್ತೊಂದು ದಿವಸ ಶಿಕ್ಷಣ ಕೊಡ್ತಾ ಇದ್ದಾವೆ. ಈ ಭಾಗದಲ್ಲಿ ಇವತ್ತು ದಿವಸ ನಾವು ನೋಡಿದಾಗ ಅತ್ಯಂತ ದೊಡ್ಡದಾದಂಥದ್ದು ಶ್ರೀಲಿಂಗ ಮಠ. ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಇವತ್ತು ಬಹುಶಃ ಈ ದೇಶದ, ಪ್ರಪಂಚದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಇವತ್ತು ಬಡ ಮಕ್ಕಳಿಗೆ ಜಾತ್ಯತೀತವಾಗಿ ಇವತ್ತು ಅಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಅನ್ನವನ್ನು ಕೊಟ್ಟು ಇವತ್ತು ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದಂಥವ್ರು. ಹೀಗೆ ಒಂದು ದೊಡ್ಡದಾದಂಥ, ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಹೀಗೆ ಒಂದು ದೊಡ್ಡದಾದಂಥ ಒಂದು ಇತಿಹಾಸ, ಸಂಸ್ಕೃತಿ ಇವತ್ತು ನಮ್ಮ ಮಠಗಳಿಗಿದೆ, ನಮ್ಮ ಹಿರಿಯರಿಗಿದೆ. ಅವರ ಕೊಡುಗೆಯನ್ನು ಕೂಡ ನಾವು ಇವತ್ತು ದಿವಸ ಸ್ಮರಣೆ ಮಾಡಬೇಕಾಗ್ತದೆ ಅನ್ನೋ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಭಾಳಷ್ಟು ಜನ, ನಾನು ಹಿಂದೆ ಒಂದು ಸಲ ಅವ್ರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಡಿ ಸಿದ್ಧಲಿಂಗೇಶ್ವರ ಪ್ರಶಸ್ತಿಯನ್ನು ನನಗೆ ಹೇಳ್ತಿದ್ರು ಸ್ವಾಮೀಜಿಯವರು. ಭಾಳಷ್ಟು ಸ್ವಾಮೀಜಿಯವರು ಬಂದಾಗ ನಾವು ಅವ್ರಿಗೆ ದೇಣಿಗೆಯನ್ನು ಕೊಡ್ತೀವಿ. ಆದರೆ ಸ್ವಾಮೀಜಿಯವರು ಇವತ್ತು ದಿವಸ ಉಳಿದ ಮಠಗಳಿಗೆ ಇವತ್ತು ದಿವಸ ಕೊಡ್ತಿದ್ರು. ಬಂದಾಗ ಯಾರು ಬಂದವ್ರಿಗೆ ಮಠವನ್ನು ಕೊಟ್ಟರು. ಒಂದು ಉದಾಹರಣೆ ಕೂಡ ಕೊಟ್ಟರು, ಒಬ್ಬರ ರಾಜಕೀಯ ನಾಯಕರಿಗೆ ಇವತ್ತು ಅವರು ಚುನಾವಣೆ ಬಂದಾಗ ತಗೊಳಪ್ಪ ನೀನು ಅಂತ ರೊಕ್ಕ ಕೊಟ್ಟರು ಅಂತ. ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅದು. ಹೀಗಾಗಿ ಭಾಳ ಒಂದು ದೊಡ್ಡ ಹೃದಯ ಇದ್ಕೊಂತ, ಹೃದಯ ವಿಶಾಲತೆ ಅಂತನಿದೆ ಮುಮ್ಮಡಿ ನಮ್ಮ ಸ್ವಾಮೀಜಿಯವರಿಗೆ ಇವತ್ತು ದಿವಸ ನಿರ್ವಾಣ ಸ್ವಾಮೀಜಿಯವರಿಗೆ ಹೊಂದಿದ್ರು ಅನ್ನೋ ಮಾತನ್ನು ಸಂದರ್ಭ ಹೇಳಿ, ಇವತ್ತು ನಾನು ಬಂದು ನಾನು ಬರೋದು ವಿಜಯಪುರ ಅಂದಮೇಲೆ ನಮ್ಮ ಬಸವ ಜನ್ಮಭೂಮಿ, ಬಸವಣ್ಣವ್ರು ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ, ಅವರು ಕರ್ಮಭೂಮಿ ಇವತ್ತು ಅನುಭವ ಮಂಟಪವನ್ನು ಕಟ್ಟಿದ್ದು. ಅಲ್ಲಿಂದ ಇಲ್ಲಿಗೆ ಬಂದು ಅವರಿಗೆ ನಾವು ಇವತ್ತು ದಿವಸ ನನ್ನ ನಮನಗಳನ್ನ ಮತ್ತು ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ಮೂಲಕ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಒಂದು ಭಾಗ್ಯ ನನಗೂ ಕೂಡ ಇವತ್ತು ಸಿಕ್ಕಿದೆ ಅಂತ ಹೇಳಿ, ಇವತ್ತು ಅವರನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡಬೇಕಾಗಿದೆ. ಈ ಮಠದ ಇತಿಹಾಸ ಇವತ್ತು ಸಹ ಭಾಳ ಪುರಾತನವಾಗಿದ್ದು, ಇವತ್ತು ಹಳೆ ಮಠ ಸೋಮಣ್ಣ ಸಾಹೇಬರು ತೋರಿಸ್ತಾ ಇದ್ದಾರೆ. ಹಳೆ ಮಠ ಆ ಕಡೆ, ಇವತ್ತು ಸಹ ಈ ಕಡೆ, ಇವತ್ತು ಅರ್ಕಾವತಿ ನದಿಯಲ್ಲಿ ಹರಿದು ಈ ಭಾಗದಲ್ಲಿ ಬಹಳ ದೊಡ್ಡ ಬಡತನ. ಸ್ವತಃ ಸೋಮಣ್ಣ ಸಾಹೇಬರು ಕೂಡ ಇಲ್ಲೇ ಕಲ್ತಿರುವಂಥದ್ದು, ಮಲ್ಲಿಕಾರ್ಜುನವರ ತಂದೆ ಕಾಕಂದರು ಕೂಡ ಇಲ್ಲೇ ಕಲ್ತಿರುವಂಥ, ಹೀಗೆ ಲಕ್ಷಾಂತರ ಜನ ಇಲ್ಲಿ ಇವತ್ತು ಸಹ ಈ ಮಠದ ಆಶ್ರಯದಲ್ಲಿ ಬೆಳೆದಿರುವಂಥದ್ದು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಈ ಮಠ ಇನ್ನೂ ಹೆಚ್ಚಿಗೆ ಬೆಳೀಲಿ, ಬೆಳೆದು ಇವತ್ತು ಸಹ ಇನ್ನೂ ಲಕ್ಷಾಂತರ ಮಕ್ಕಳಿಗೆ, ಜನರಿಗೆ ಈ ಮಠದ ಒಂದು ಆಶೀರ್ವಾದ ಸಿಕ್ಕಲಿ, ಸಹಾಯ ಸಹಕಾರ ಸಿಕ್ಕಲಿ ಅಂತೇಳಿ ಆಶಿಸಿ, ಇವತ್ತು ನಾನು ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತು ದಿವಸ ಏನು ಸೋಮಣ್ಣ ಸಾಹೇಬರು ಹೇಳ್ತಾರೆ, ಪೂಜ್ಯ ಗುರುಗಳು ಹೇಳ್ತಾರೆ, ಮಲ್ಲಿಕಾರ್ಜುನ ಪುಟ್ಟರಾಜು ಹೇಳ್ತಾರೆ, ನನ್ನ ಕೈಲಿಂದ ಕೂಡ ನಾನು ಒಂದು ಅಳಿಲು ಸೇವೆಯನ್ನು ಈ ಮಠದ ಸಲುವಾಗಿ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೀನಿ ಅನ್ನೋ ಒಂದು ಪ್ರಾಮಾಣಿಕ ಮಾತನ್ನು ತಿಳಿಸಲು ಭಾಳ ಇವತ್ತು ದಿವಸ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ಬಂದು ಈ ಒಂದು ಲಿಂಗೈಕ್ಯ ನಿರ್ವಾಣ ಪೂಜ್ಯರ ಒಂದು ಮುಮ್ಮಡಿ ನಿರ್ವಾಣ ಪೂಜ್ಯರ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇಲ್ಲಿ ಅವರಿಗೆ ನಾನು ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಎಲ್ಲರಿಗೂ ಶರಣಾರ್ಥಿಗಳು. ಅಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ತಮಿಳುನಾಡು ಜರೋಜ್ ಜಪ್ಪಳೆ ಮೂಲಕ ಒಂದು ಶ್ರೀಪಿಸ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಮರಣೋತ್ಸವದ ವಾಲ್ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಈ ಮೂಲಕ ಕೋರ್ತಾ ಇದ್ದೇವೆ ಸರ್.